ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಐತಿಹಾಸಿಕ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಂಗಳವಾರ ಸಂಜೆ ಉಚ್ಚಾಯಿ ಮಹೋತ್ಸವವು ಅಸಂಖ್ಯಾತ ಭಕ್ತಗಣದ ಸಮ್ಮುಖದಲ್ಲಿ ವೈಭವದೊಂದಿಗೆ ನೆರವೇರಿತು. ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿ ದೊಡ್ಡಪ್ಪ ಎಸ್. ಅಪ್ಪ ಅವರ ಗುರುಮರುಳಾರಾಧ್ಯ ಶಿಚ್ಚೋತ್ತಮ್ಯ ಶರಣಬಸವೇಶ್ವರರ ಗದ್ದುಗೆಯ ದರ್ಶನದ ಬಳಿಕ ಶಿವಜೀವನ ಪ್ರತೀಕವಾದ ಉಚ್ಚಾಯಿ ಮೆರವಣಿಗೆಗೆ ಅಪ್ಪ ಅವರ ಆದೇಶ ಸಿಕ್ಕುತ್ತಿದ್ದಂತೆ ಜೈಕಾರ ಮುಗಿಲು ಮುಟ್ಟಿತು. ನೂರಾರು ಭಕ್ತರು ಜೈಕಾರ ಹಾಕುತ್ತಾ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ, ದೊಡ್ಡಪ್ಪ ಅಪ್ಪ ಮಹಾರಾಜ್ ಕಿ ಜೈ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮಹಾರಾಜ್ ಕಿ ಜೈ, ದ್ರಾಕ್ಷಾಯಣಿ ಅವ್ವ ಮಹಾರಾಜ್ ಕಿ ಜೈ ಎಂಬ ಘೋಷಣೆಗಳು ಮುಳುಗಿದ್ವು. ಇದರೊಂದಿಗೆ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿತು. ದೇವಸ್ಥಾನದ ಆವರಣದಲ್ಲಿಯೇ ಪಾದುಗಟ್ಟಿಗೆಯತ್ತ ಉಚ್ಚಾಯಿ ಸಾಗುತ್ತಿದ್ದಂತೆ ವೀರಭದ್ರ ದೇವರ ಅವತಾರಿ ಪುರಂತರು, ನಾನಾ ಬಗೆಯ ವಾದ್ಯ ಮೇಳದವರು, ಛತ್ರಿ ಚಾಮರಗಳನ್ನ ಹಿಡಿದವರು ಹಿಂದೆ ಸಾಗಿದ್ದರು. ಇಕ್ಕಲಿಗೆಗಳಲ್ಲಿ ಕಿಕ್ಕಿರಿದು ನಿಂತ ಭಕ್ತರು ಬಾಳೆಹಣ್ಣು, ಕಾರಿಕ ಮುಂತಾದ ಪದಾರ್ಥಗಳನ್ನ ರಥಕ್ಕೆ ಎಸೆದು ಭಕ್ತಿ ಸಮರ್ಪಿಸಿದರು. ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲ ರೀತಿಯಿಂದ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಎಲ್ಲರೂ ಸಹಕಾರ ವತಿಯಿಂದ ಮತ್ತು ಹೆಲ್ತ್ ಮತ್ತು ಕಾರ್ಪೊರೇಷನ್ ವತಿ ಎಲ್ಲರೂ ನಮಗೆ ಒಳ್ಳೆಯ ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಸದ್ಭಕ್ತರಿಗೆ ಬಂದಂಥ ಎಲ್ಲ ಸದ್ಭಕ್ತರಿಗೆ ಇರೋ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆನೂ ಎಲ್ಲನೂ ಚೆನ್ನಾಗಿ ಒಳ್ಳೆಯದಾಗಿ ಮಾಡಿದ್ದಾರೆ. ಎಲ್ಲ ಜನರು ಅಂದರೆ ಭಕ್ತರು ಬಂದು ಶರಣರ ದರ್ಶನ ಪಡೆದು ಪ್ರಸಾದ ಪಡೆದು ಪುನೀತರಾಗಬೇಕಂತ ತಮ್ಮ ಎಲ್ಲರಿಗೂ ಸಮಾಧಾನದಿಂದ ಬಂದು ಹೋಗ್ಬೇಕಂತ ಕೇಳ್ತೇನೆ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ನಮ್ಮ ಸಿವಿಲ್ಲು, CR ಸಿಬ್ಬಂದಿಯವ್ರ ಜೊತೆ, KSRP ಸಿಬ್ಬಂದಿಯವ್ರ ಜೊತೆ ಮತ್ತು ಹೋಮ್ ಗಾರ್ಡನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಸಾರ್ವಜನಿಕರಿಗೆ ಒಂದು ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು ಅಂತ ನಿನ್ನೆನೆ ಈ ಸಂಚಾರದಲ್ಲಿ ಏನೇನು ರೂಟ್ಗಳಲ್ಲಿ ಮಾರ್ಪಾಡು ಮಾಡಿದ್ದೀವಿ, ಡೈವರ್ಷನ್ಸ್ಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದೀವಿ. ಅದ್ರ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ನೀಡಿದ್ದೀವಿ. ಹಾಗಾಗಿ ಈ ದಿನದ ಏನಿದು ಉಚ್ಚಾಯಿ ರಥೋತ್ಸವ ಇತ್ತು, ತುಂಬ ಸರಳದಿಂದ ಮತ್ತು ಸುಸಜ್ಜಿತವಾಗಿ ನಡೆದಿದೆ. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಕಲಬುರಗಿಯ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಉಚ್ಚಾಯಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಒಂದು ಚಾಲನೆ ಮುಖಾಂತರ ಈ ಉಚ್ಚಾಯಿ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಭಕ್ತರು ಶರಣಬಸವೇಶ್ವರ ಕೃಪಾಶೀರ್ವಾದ ಪಡೆಯಬೇಕು ವಿನಂತಿ ಮಾಡಿ. ಕಲಬುರಗಿಯ ಆರಾಧ್ಯ
ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮತ್ತು ರಥೋತ್ಸವದ ಅಂಗವಾಗಿ ಇಂದು ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಶರಣ ಮಿತ್ರ ಮಂಡಳಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೂರನೇ ಶ್ರೀ ಶರಣಬಸವೇಶ್ವರ ಜಾತ್ರೆ ವಿಶೇಷವಾಗಿ ಇವತ್ತು ಗುಲ್ಬರ್ಗ ನಗರದ ಶರಣಬಸವೇಶ್ವರ ದೇವಸ್ಥಾನ ಹತ್ತಿರ ಇವತ್ತು ನಮ್ಮ ಶರಣರ ಬಳಗ ನಮ್ಮ ಎಲ್ಲ ಗೆಳೆಯರು ಅನ್ನದಾಸೋಹವನ್ನು ಮಾಡ್ತಿದ್ದಾರೆ. ಇದು ಸುಮಾರು ಒಂದು 10 ವರ್ಷಗಳಿಂದ ನಾವು ನಿರಂತರವಾಗಿ ಈ ಅನ್ನದಾಸೋಹವನ್ನು ಶರಣಬಸವೇಶ್ವರ ಭಕ್ತರಿಗೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಗೆಳೆಯರ ಸಹಕಾರದಿಂದ ಶರಣನ ಭಕ್ತರ ಸಹಕಾರದಿಂದ ಇವತ್ತು ಗುಲ್ಬರ್ಗ ನಗರದಲ್ಲಿ 203ನೇ ಶರಣಬಸವೇಶ್ವರ ಜಾತ್ರೆ ವಿಶೇಷವಾಗಿ ಅನ್ನದಾಸೋಹ ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲಿ ಬರಬೇಕು, ಈ ಒಂದು ಪ್ರಸಾದನ ಸ್ವೀಕಾರ ಮಾಡಬೇಕಂತ ನಾವು ಮನವಿ ಮಾಡ್ತೇವೆ. ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಸತತವಾಗಿ ನಮ್ಮ ಶರಣ ಮಿತ್ರ ಮಂಡಳಿಯ ವತಿಯಿಂದ 14ನೇ ವರ್ಷದ ಈ ಮಹಾದಾಸೋಹ ಪ್ರಸಾದ ಸೇವೆಯನ್ನು ಎಲ್ಲ ಮಿತ್ರರು ಕೂಡಿಕೊಂಡು ಈ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಬರುವಂಥ ಎಲ್ಲ ದಿನಗಳಲ್ಲಿ ಕೂಡ ಇದೇ ಥರ ಮಾಡಬೇಕಂತ ಶಕ್ತಿಯನ್ನು ಆ ಶರಣಬಸವೇಶ್ವರ ನಮಗೆಲ್ಲರಿಗೂ ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಈ ವರ್ಷ ನಾವು ಹೊಸದಾಗಿ ಒಂದು ಸಂಗೀತ ಕಾರ್ಯಕ್ರಮವನ್ನು, ಜಾನಪದ ಗೀತೆಯನ್ನು ಹಳ್ಳಿ ಕಲಾವಿದರಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ಸಂಗೀತವನ್ನು ಕೇಳ್ತಾ ಪ್ರಸಾದವನ್ನು ಸೇವನೆ ಮಾಡ್ತಾ ಆ ಶರಣಬಸವೇಶ್ವರ ಒಂದು ಇದಕ್ಕೆ ಸನ್ನಿಧಾನದಲ್ಲಿ ಎಲ್ಲರೂ ಆತನ ಒಂದು ಪಾತ್ರಕ್ಕೆ ಇದು ಈ ಸಂದರ್ಭದಲ್ಲಿ ಗೋರಖನಾಥ್, ರಾಹುಲ್ ಕಟ್ಟಿಮನಿ, ರವೀಂದ್ರ ಮೇಡಕುಂದಿ, ಕಿಶೋರ್ ನಾಯಕ್, ಮಹೇಶ್ ನಾಗನಹಳ್ಳಿ, ರಾಜು ಕೊರಳಿ, ಶ್ರೀನಿವಾಸ್ ಅಂಬಲ್ಗಿ, ವಿಠಲ್ ಶಹಪುರ್, ಸಂಗಮೇಶ್ ಧರ್ಮಪಾಲ್, ಲಕ್ಷ್ಮೀಕಾಂತ್ ಕುಲಕರ್ಣಿ, ಗುರುರಾಜು ಕಲಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿತ್ತಾಪುರ ತಾಲೂಕಿನ ವಾಡಿ ಪೊಲೀಸ್ ಠಾಣೆ ಕಟ್ಟಡದ ಮೊದಲನೇ ಮಹಡಿಯಲ್ಲಿ 5 ಪೊಲೀಸ್ ಕಾನ್ಸ್ಟೇಬಲ್ಗಳು ಇಸ್ಪೆಟ್ ಆಡಿದ್ದಾರೆ ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಖಾಕಿ ಬಟ್ಟೆಯ ಸಮವಸ್ತ್ರದಲ್ಲಿ 2 ಹಾಗೂ ಸಾಮಾನ್ಯ ಬಟ್ಟೆ ಧರಿಸಿದ 3 ಕಾನ್ಸ್ಟೇಬಲ್ಗಳು ಇಸ್ಪೀಟ್ ಆಡುತ್ತಿದ್ದಾರೆ. ಪಕ್ಕದಲ್ಲಿಯೇ ಗುಟ್ಕಾ, ತಂಬಾಕು ಮತ್ತು ಸುಣ್ಣದ ಪ್ಯಾಕೆಟ್ಗಳು ಇರುವುದು 7 ಸೆಕೆಂಡ್ಗಳ ವಿಡಿಯೋದಲ್ಲಿ ಸೆರೆಯಾಗಿದೆ. ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿದ ಕಾನ್ಸ್ಟೇಬಲ್ ಒಬ್ಬರು ವಿಡಿಯೋ ಮಾಡಬೇಡ ಎಂದು ಸನ್ನೆಯ ಮೂಲಕ ಸೂಚಿಸಿದ ದೃಶ್ಯವೂ ಇದೆ. ಕಾನ್ಸ್ಟೇಬಲ್ಗಳ ಇಸ್ಪೀಟ್ ಜೂಜಾಟದ ವಿಡಿಯೋ ಹಳೆಯದ್ದು. ದಸರಾ ಹಬ್ಬದ ಆಯುಧ ಪೂಜೆಯ ದಿನ ಮಧ್ಯಾಹ್ನದ ವೇಳೆಯಲ್ಲಿ ಕಾನ್ಸ್ಟೇಬಲ್ಗಳು ಇಸ್ಪೀಟ್ ಆಡುತ್ತಿದ್ರು. ಅದನ್ನ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಸೆರೆ ಹಿಡಿದಿದ್ರು. ಈ ವಿಡಿಯೋ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಸಹ ಮಾಡಿದ್ರು. ಈ ವಿಚಾರವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ಬಂದು ಅವರನ್ನು ವರ್ಗಾವಣೆ ಮಾಡಿದ್ದಾರೆ. ಇದೀಗ ಈ ವಿಡಿಯೋವನ್ನು ಬಹಿರಂಗಪಡಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಾನು ನನ್ನ ಜೀವನದಲ್ಲಿ ಯಾವುದೇ ಅಕ್ರಮಗಳನ್ನ ಎಸಗಿಲ್ಲ. 40 ವರ್ಷಗಳ ಹಿಂದೆ ಖರೀದಿ ಮಾಡಿರುವ ಭೂಮಿ ಅದಾಗಿದ್ದು ಈ ಸರ್ಕಾರದ ಷಡ್ಯಂತರದ ವಿರುದ್ಧ ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ನಡೆಸುತ್ತೇನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ನವದೆಹಲಿಗೆ ತೆರಳುವ ಮುನ್ನ ತಮ್ಮ ನಿವಾಸದ ಬಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಭೂಮಿ ಒತ್ತುವರಿ ಸೇರಿದಂತೆ ನಾನು ಯಾವ ಅಕ್ರಮವನ್ನು ಮಾಡಿಲ್ಲ, ಮಾಡುವುದು ಇಲ್ಲ. ನಾನು ಒಬ್ಬ ರೈತನಾಗಿ ಬದುಕಲು 40 ವರ್ಷಗಳ ಹಿಂದೆ ಖರೀದಿಸಿರುವ ಭೂಮಿ ಅದು. ಒಬ್ಬ ಸಾಮಾನ್ಯ ಪ್ರಜೆಗೆ ಯಾವುದೇ ತೆರವು ಮಾಡಬೇಕು ಎಂದರು. ಕಾನೂನಿನ ಪ್ರಕಾರ 15 ವರ್ಷಗಳ ಮೊದಲೇ ನೋಟಿಸ್ ನೀಡಬೇಕು. ಆದ್ರೆ ನನಗೆ ಈವರೆಗೆ ಯಾವುದೇ ಮಾಹಿತಿ ಅಥವಾ ನೋಟಿಸ್ ನೀಡಿಲ್ಲ ಎಂದು ದೂರಿದರು. ಈ ಸರ್ಕಾರ ನಡೆಸುತ್ತಿರುವ ದಬ್ಬಾಳಿಕೆ ಏನು ಎಂದು ಎಲ್ಲರಿಗೂ ಗೊತ್ತಿದೆ. ಈ ಸರ್ಕಾರ ಬೆಂಗಳೂರು ನಗರವನ್ನ ಲೂಟಿ ಮಾಡುತ್ತಿದೆ. ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಪ್ರಕರಣಕ್ಕೆ ಎಸ್ಐಟಿ ರಚನೆ ಮಾಡಿದ್ದಾರೆ. ಇಂತಹ ನಡವಳಿಕೆಗಳಲ್ಲಿ ಒಂದಲ್ಲ ಒಂದು ದಿನ ಇದೇ ರೀತಿ ಉತ್ತರ ಬರುತ್ತದೆ ಎಂದು ಕಿಡಿಕಾರಿದರು.
ನಾನು 40 ವರ್ಷದಿಂದ ತಗೊಂಡಂತ ಇವತ್ತು ನಡೀತಾ ಇರತಕ್ಕಂಥ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡ್ತೀವಿ. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ಈಗ ದ್ವೇಷದ ರಾಜಕಾರಣ ಮಾಡ್ತಿದೆ ಸರ್ ಕಾಂಗ್ರೆಸ್. ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ ಸರ್? ಜಮೀನಿಗೆ ನೋಟಿಸ್ ಏನಾರು ಕೊಟ್ಟಿದ್ದಾರೆ ನಿಮ್ಮ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ? ಇಲ್ಲಿಯವರೆಗೆ ನಾನು ಯಾರು ಏನು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅಟ್ಲೀಸ್ಟ್ 1 ನಿಮಿಷ ಇರಪ್ಪ, 1 ಮಿನಿಟ್. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದರೂ ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು 1 ವಾರವೋ 15 ದಿವಸ ಆಗ್ತೇ ಇದೆ ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ. ಕಾಯಿರಿ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ದಾರೆ ಸರ್. ಹಾಗಾದ್ರೆ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇವತ್ತು ಹಲವಾರು ರೀತಿಯಲ್ಲಿ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರರ ತರುಣ ಸಂಘದ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲಬುರಗಿಯ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗರಿಗಾಗಿ ಇಂದು ಶ್ರೀ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ಲೇಯರ್ಸ್ ಎಲ್ಲ ಬ್ಯಾಲೆನ್ಸ್ ಆಗ್ಬೇಕು. ಎಲ್ಲರೂ ಟೈಮ್ ತುಂಬ ವಿಕಂತ ಮಾಡ್ತೀವಿ. ಅಂದ್ರೆ ಶರಣಬಸವೇಶ್ವರ ಬಾಣ ಮುಂದೆ ಬಾ. ಮೊದಲನೇದಾಗಿ ಸಮಸ್ತನ ಕಲಬುರಗಿ ಜನತೆಗೆ ಇವತ್ತಿನ ದಿವಸ 203ನೇ ಈ ಜಾತ್ರಾ ಕಲಬುರಗಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆರ್ಥಿಕ ಸುಸ್ವಾಗತಕ್ಕೂ ಹಾಗೂ ಅಭಿನಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಹಾಪ್ರಸಾದವನ್ನು ಇಟ್ಟುಕೊಂಡಿದ್ದೇವೆ. ಸುಮಾರು 15 ವರ್ಷದಿಂದ ಈ ಮಹಾಪ್ರಸಾದ ಮಾಡ್ಕೊತ ಬಂದಿದ್ದೇವೆ. ಈ ಮಹಾಪ್ರಸಾದ ಯಾಕೆ ಮಾಡ್ತಾ ಇದ್ದೀವಿ ಅಂತ ಸುಮಾರು ವರ್ಷಗಳಿಂದ ಒಂದು 15 ವರ್ಷ ಹಿಂದಗಡೆ ನಾವು ಶ್ರೀ ಶರಣಬಸವೇಶ್ವರ ತರುಣ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ. ಆ ತರುಣ ಸಂಘ ಸ್ಥಾಪನೆ ಮಾಡಿದೆ ಅದಕ್ಕೆ ಅಂತಂದರೆ ನಾವು 15 ವರ್ಷದಿಂದ ಈ ಹನ್ನೊಂದು ಹೋಟೆಲಲ್ಲಿ ಹೀಗೆ ನಾವು ಎಲ್ಲ ಗೆಳೆಯರ ಬಳಗ ಕುಳಿತುಕೊಂಡು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನತೆಗೆ ನೋಡ್ತಿದ್ದೇವೆ. ಆವಾಗ ಒಂದು ಯೋಚನೆ ಬಂತು ನಮ್ಮ ಆತ್ಮೀಯ ಗೆಳೆಯರಿಗೆ ಎಲ್ಲರಿಗೆ, ಏನಪ್ಪ ಸುಮಾರು ಹಳ್ಳಿಗಳಿಂದ ಜನರು ಬರ್ತಾ ಇದ್ದಾರೆ, ನಮಗೆ ಆ ಜನರು ಇವತ್ತು ನಡ್ಕೊಂಡು ಬರ್ತಾ ಇದ್ದಾರೆ ಹಳ್ಳಿಗಳಿಂದ, ಜವರಿಗಿಯಿಂದ, ಅಫ್ಜಲ್ಪುರದಿಂದ, ಶಾಪುರ, ಸುರ್ಪುರ. ಯಾಕಪ್ಪ ನಾವು ಒಂದು ಯೋಚನೆಗೆ ಬಂದೀವಿ ಅಂದರೆ ನಾವು ಎಲ್ಲ ಜನತೆಗೆ ಇವತ್ತು ಇವತ್ತು ಬಿಸಿಲಿನಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಇರ್ತದೆ. ಅದಕ್ಕೆ ಅವರಿಗೆ ತಂಪಾದ ಪಾನಿ ಮತ್ತು ಪ್ರಸಾದ ಸೇವನೆ ಮಾಡಬೇಕಂತ ಈ ಸಂಘ ಸ್ಥಾಪನೆ ಮಾಡಿ ಸುಮಾರು 15 ವರ್ಷದಿಂದ ಈ ಮಹಾಪ್ರಸಾದವನ್ನು ಮಾಡ್ಕೊತ ಬಂದಿದ್ದೀವಿ. ಅದೇ ತಕ್ಕಂತೆ ಈ ವರ್ಷ ಕೂಡ ಮಹಾಪ್ರಸಾದ ಮಾಡ್ತಾ ಇದ್ದೀವಿ. ಮಹಾಪಾನಿ ಮತ್ತು ಮಜ್ಜಿಗೆ ಮತ್ತು ದ್ರಾಕ್ಷಿ
ಮತ್ತು ಅನ್ನ ವಿತರಣೆಯನ್ನು ಮಾಡ್ತಾ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದರಾಮಪ್ಪ ಜಿ ಗೋಧಿ, ಆನಂದ್ ಪಾಟೀಲ್, ನಾಗರಾಜ್, ಗಣೇಶ್, ಹನುಮಂತ ವಚ್ಚ ಸೇರಿದಂತೆ ಇತರರು ಇದ್ದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಖೂಬಾ ಪ್ಲಾಟ್ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮತ್ತು ರಥೋತ್ಸವದ ಅಂಗವಾಗಿ ಇಂದು ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗಾಗಿ ಖೂಬಾ ಪ್ಲಾಟ್ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. शरण बसवेश्वर महाराज की जय। श्री शरण बसवेश्वर महाराज की जय। श्री शरण बसवेश्वर महाराज की जय। श्री कलबुर्गी शरणರಿಗೆ कलबुर्गी शरणರಿಗೆ अज्जी शरण बसवेश्वर महाराज की जय। ಕೊಡ್ರಿ ಪ್ಲಾಟ್ ಕೊಡ್ರಿ. ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಅನ್ನಪ್ರಸಾದವನ್ನು ಎಲ್ಲ ಗೆಳೆಯರ ಬಳಗ ವತಿಯಿಂದ ಇಟ್ಟಿದ್ದೀವಿ. ಎಲ್ಲ ಭಕ್ತಾದಿಗಳು ಸ್ವೀಕಾರ ಮಾಡಬೇಕು. ಅನ್ನಪ್ರಸಾದ ಇದೆ, ಮಜ್ಜಿಗೆ ಇದೆ. ನಮ್ಮ ಗೆಳೆಯರ ಬಳಗ ವತಿಯಿಂದ ಸುಮಾರು 10 ವರ್ಷದಿಂದ ನಾವು ಈ ಅನ್ನಪ್ರಸಾದವನ್ನು ಇಡ್ತಾ ಬರ್ತಾ ಇದ್ದೀವಿ. ಇಲ್ಲ ನಮ್ಮ ಶರಣಬಸವೇಶ್ವರರು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಕೊಟ್ಟು ಎಲ್ಲರಿಗೆ ಸಂತೃಪ್ತಿ ಕೊಡಲಿ ಅಂತ ವಿನಂತಿ ಮಾಡ್ಕೋತೀನಿ. ಶರಣಾರ್ಥಿ. ಈ ಸಂದರ್ಭದಲ್ಲಿ ಅಮರ್ ಪಾಟೀಲ್, ಮಲ್ಲಿಕಾರ್ಜುನ್, ಶರಣ್ ರಾಜ್, ಸುಪ್ರೀತ್, ವಿಜಯ್, ವಿನಯ್, ತನ್ಮಯ್, ವೀರಾರೆಡ್ಡಿ, ಪುಟ್ಟು ಸೇರಿದಂತೆ ಅನೇಕರು ಇದ್ದರು. ಕುಮಾರಸ್ವಾಮಿ ಒತ್ತುವರಿ ಮಾಡಿಕೊಂಡಿಲ್ಲ ಎಂದ್ರೆ ಮಾಡಿಕೊಂಡಿಲ್ಲ, ಜಮೀನು ಕದ್ದಿದ್ದಲ್ಲ ಎಂದ್ರೆ ಕದ್ದಿದ್ದಲ್ಲ, ಎಲ್ಲದಕ್ಕೂ ಅಳತೆ ದಾಖಲೆ ಇರುತ್ತದೆ ಅಲ್ಲವೇ? ಇದಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೂ ಏನು ಸಂಬಂಧ? ಕುಮಾರಸ್ವಾಮಿ ಅವರು ಏಕೆ ಗಾಬರಿಯಾಗಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದರು. ನವದೆಹಲಿಯ ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳ ಸರಣಿ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರು ಉತ್ತರಿಸಿ, ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್, ದ್ವೇಷದ ರಾಜಕಾರಣ ಮಾಡಲಾಗುತ್ತಿದೆ ಎನ್ನುವ ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆ ಕೇಳಿದಾಗ, ನಾನು ಹಾಗೂ ಸಿದ್ದರಾಮಯ್ಯ ಎಂದಿಗೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನ್ಯಾಯಾಲಯ ಹೇಳಿದಂತೆ ಕಾನೂನು ಪ್ರಕಾರ ಕೆಲಸ ಮಾಡಲಾಗಿದೆ. ಕೇತಗಾನಹಳ್ಳಿ ಸುದ್ದಿಗೆ ನಾವು ಹೋಗಿಲ್ಲ, ನಮಗೆ ಈ ವಿಚಾರ ಗೊತ್ತು ಇಲ್ಲ. ಯಾರೋ ಇದರ ಬಗ್ಗೆ PIL ಹಾಕಿದ್ದಾರೆ. ಇದು ಬಹಳ ವರ್ಷದಿಂದ ನಡೆಯುತ್ತಿದೆ. ಭೂ ಒತ್ತುವರಿ ಬಗ್ಗೆ ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಎಂದು ನ್ಯಾಯಾಲಯವು ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ. ಇದರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ಓದಿದ್ದೇವೆ. ನ್ಯಾಯಾಲಯ ಕ್ರಮ ಕೈಗೊಳ್ಳುವುದು ಗಡುವು ನೀಡಿದ ಕಾರಣಕ್ಕೆ ಅಧಿಕಾರಿಗಳು ಹೋಗಿ ಅಳತೆ ಮಾಡಿದ್ದಾರೆ ಎಂದರು. ಏನಾದ್ರು ಒಳ್ಳೇದು ಮಾಡಬೇಕಾದ್ರೆ ಅಡಚಣೆಗಳು ಇದ್ದೇ ಇರ್ತದೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಡಚಣೆಗಳು, ಕಲ್ಲು ಎಸೆಯೋರು, ಮಾತಾಡೋರು ಇರ್ತಾರೆ. ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗೇ ಇದನ್ನ ನೋಟಿಫಿಕೇಶನ್ ಮಾಡಿತ್ತು. 5 ಕಡೆ, ಇಲ್ಲಿ ಸಾತ್ನೂರು, ಸೋಂಪುರ, ಅಲ್ಲೆಲ್ಲೋ ಎಲ್ಲ ಕಡೆ 5-6 ಕಡೆ ಮಾಡಿದ್ರು. ಅದನ್ನು ಕಾರ್ಯರೂಪಕ್ಕೆ ತ್ಯಾಮಗೋಡ್ಲೆಲ್ಲ ಮಾಡಿದ್ರು. ಹೊಸಕೋಟೆಯಲ್ಲಿ ಒಂದು ಕಡೆ, ನಮ್ಮ ರಾಮನಗರದಲ್ಲಿ ಒಂದು ಕಡೆ, ಸಾತ್ನೂರಲ್ಲಿ ಒಂದು ಕಡೆ, ಸೋಲೂರು ಒಂದು ಕಡೆ, 5 ಕಡೆ ಮಾಡಿದ್ರು. ಅದನ್ನು ಡಿನೋಟಿಫೈ ಮಾಡಿರಲಿಲ್ಲ. ನಾನು ಡಿನೋಟಿಫೈಗೆ ಹೋಗಲಿಲ್ಲ. ನಾನು ಅದು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನು ಒಂದು ಹೊಸ ಮಾದರಿ, ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅಪ್ರೂವ್ ಮಾಡಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ. ಈಗೇನು ಬೆಂಗಳೂರಿದೆ, ಒಂದು ಹೊಸ ಬೆಂಗಳೂರು ಥರ
ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಆಗೋದು, ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಇರೋದು, ಅವ್ರಿಗೆ ಒಳ್ಳೇದ. ಮೋಸ್ಟ್ ಬೆನಿಫಿಷಿಯರಿ ಯಾರಿಗಂತಂದ್ರೆ ಅವ್ರ ಫ್ಯಾಮಿಲಿಯವ್ರಿಗೆ. ಶಾಸಕರು ಮತ್ತೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುಲ್ಬರ್ಗ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರೆ ಮತ್ತು ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗಾಗಿ ಸುಮಾರು 15 ವರ್ಷಗಳಿಂದ ಮಹಾಪ್ರಸಾದ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅರವಿಂದ ಕೋರಿ, ರಾಜಶೇಖರ್ ಕಲ್ಶೆಟ್ಟಿ, ರಾಜಶೇಖರ್ ಬಬ್ಲಾದ್, ರವಿ ಗುತ್ತೇದಾರ್, ಚಂದ್ರಶೇಖರ್ ಮಂಗಾಣಿ, ಚಂದ್ರಶೇಖರ್ ಇಂಗಿನ್ ಸೇರಿದಂತೆ ಅನೇಕರು ಇದ್ದರು. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾರಾಜರ 203ನೇ ಜಾತ್ರಾ ನಿಮಿತ್ತವಾಗಿ ಗುಲ್ಬರ್ಗ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಕಲಬುರಗಿ ಗೆಳೆಯರ ಬಳಗದ ವತಿಯಿಂದ ಅನ್ನದಾನ ಮಹಾಪ್ರಸಾದ ಸೇವೆ ನೆರವೇರಿಸಲಾಗುತ್ತದೆ. ಇದರ ಸಲುವಾಗಿ ಎಲ್ಲರೂ 2 ದಿನ ತಮ್ಮ ಸಮಯ ಮೀಸಲಾತಿ ಇಟ್ಟು ಎಲ್ಲರೂ ವಾಲಂಟ್ರಿಯಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಎಲ್ಲರೂ ಸೇವೆ ಸಲ್ಲಿಸ್ತಾರೆ. ಇದು ಪ್ರತಿ 15 ವರ್ಷ ಆಯ್ತು ಇದು ನಡ್ಕೊಂಡು ಬಂದದ್ರಿ. ಇದೊಂದು ತೋರಿಕೆಗಾಗಿ ಮಾಡುವಂಥ ದಾಸೋಹ ಅಲ್ಲ. ಎಲ್ಲರೂ 2 ದಿನದಲ್ಲೇ ಶರಣನ ಕೃಪೆಯಿಂದ ಅರೇಂಜ್ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಶುಚಿತ್ವದ ಕಡೆ ಭಾಳ ಲಕ್ಷ್ಯ ಕೊಡ್ತೀವಿ. ಇಲ್ಲಿ ನೆಪ ಮಾತ್ರಕ್ಕಾಗಿ ಇದು ದಾಸೋಹ ಅಲ್ಲ, ಇದು ಒಂದು ಶುದ್ಧ ಭಕ್ತಿಯಿಂದ ಮಾಡತಕ್ಕಂಥ ದಾಸೋಹ ನಮ್ಮ ಇಡೀ ಗುಲ್ಬರ್ಗ ಗೆಳೆಯರ ಬಳಗದಿಂದ ಮಾಡುತ್ತಿದ್ದೇವೆ. ಏನೋ ಅಂದ್ರೆ ಭಾಗದ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ ರಥೋತ್ಸವದ ಹಿನ್ನೆಲೆಯಲ್ಲಿ ಇಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರೆ ಹಾಗೂ ರಥೋತ್ಸವದ ಅಂಗವಾಗಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸುಭಾಷ ಬೆದನೂರ್, ಗುರುಸ್ವಾಮಿ ಹಿರೇಮಠ್, ಮಾಂತಯ್ಯ ಹಿರೇಮಠ್, ರಾಹುಲ್, ರವಿ ಗೌಳಿ, ರಾಜು ಮಂಗಲ್ಗಿ ಸೇರಿದಂತೆ ಅನೇಕರು ಇದ್ದರು. ಎಲ್ರಿಗೂ ಎಲ್ಲ ಕಲಬುರಗಿ ಜನತೆಗೆ ಮೊದಲಿಗೆ ಬಾರಿಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳು ಕೋರುತ್ತಾ, ಇವತ್ತು ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ವತಿಯಿಂದ ಇವತ್ತು ಕೋಟ್ ಹತ್ತಿರ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪ ಅಂತಂದರೆ ಕಲಬುರಗಿ ಶರಣರ ಆಶಯದಂತೆ ಅವರೇನಪ್ಪ ಅಂತಂದರೆ ಇವತ್ತು ನಮ್ಮ ಕಲಬುರಗಿ ಯಾರೇ ಜನ ಬಂದರೂ ಸಹಿತ ಅವತ್ತು ಉಪವಾಸ ಬೀಳಬಾರ್ದು ಅಂತಕ್ಕಂಥ ಉದ್ದೇಶದಿಂದ ದಾಸೋಹವನ್ನು ಪ್ರಾರಂಭ ಮಾಡಿದ್ರು. ಆ ದಾಸೋಹದ ಒಂದು ನಮ್ಮ ಸಣ್ಣ ಪ್ರಯತ್ನದಿಂದ ನಾವು ಎಷ್ಟಾದರೂ ಸ್ವಲ್ಪ ಅನ್ನದಾಸೋಹವನ್ನು ಮಾಡೋಣ ಅಂತ ಹೆಸರು ಇವತ್ತು ಆ ಶರಣರ ಹೆಸರಲ್ಲಿ ಇವತ್ತು ಅನ್ನದಾಸೋಹವನ್ನು ನಾವು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕಲಬುರಗಿ ಶ್ರೀ ಶರಣರು ನಾಡಿನ ಎಲ್ಲ ಜನತೆಗೆ ಸುಖ ಸಮೃದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ಆಯುರಾರೋಗ್ಯವನ್ನು ಕಾಪಾಡಲಿ, ಯಾವುದೇ ರೀತಿಯ ತೊಂದರೆಗಳನ್ನು ಈ ನಾಡಿಗೆ ಬರಬಾರ್ದು ಅಂತಂಥ ಉದ್ದೇಶದಿಂದ ಶರಣರು ಇವತ್ತು ಆಶೀರ್ವಾದ ನೀಡಬೇಕಂತೇಳಿ ಉದ್ದೇಶ ನಾವು ಇವತ್ತು ಅನ್ನದಾಸೋಹವನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಮೃದ್ಧಿಯ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ನಾವು ಪ್ರತಿ ವರ್ಷ ಅನ್ನದಾಸೋಹ ಮಾಡ್ತೇವೆ. ಈ ವರ್ಷವೂ ಮಾಡ್ತಾಯಿದ್ದೀವಿ. ಹಾಗೂ ಶ್ರೀ ಕಲಬುರಗಿ ಶರಣಬಸವೇಶ್ವರನ ಆಶೀರ್ವಾದ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರಿಷತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ, ಕಾರ್ಯದರ್ಶಿ ಎಲ್ಲರ ಮೇಲೆ ಇರಲೆಂದು, ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ರೈತರಿಗೆ ಬೆಳೆಯನ್ನು ಬರಲಿ, ಹಾಗೆ ಶರಣಬಸವೇಶ್ವರರನ್ನು ಎಲ್ಲ ರೈತರಿಗೆ ಎಲ್ಲ ಬೆಳೆಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನೀವು ವಿನಂತಿ ಮಾಡಿಕೊಳ್ತಾ, ಹಾಗೂ ಶ್ರೀ ಶರಣಬಸವೇಶ್ವರವರ ಇಂದು ಸಾಯಂಕಾಲ 6 ಗಂಟೆಗೆ ರಥ ಮಹೋತ್ಸವ ಇರಲಿದೆ. ಎಲ್ಲ ಸರಿಯಾಗಿ ಒಂದು ರಥ ಮಹೋತ್ಸವವನ್ನು ಚೆನ್ನಾಗಿ ಹೋಗಲೆಂದು ಆ ಶರಣಬಸವೇಶ್ವರನ ಆಶೀರ್ವಾದನ ಪಡ್ಕೊಂಡು ಎಲ್ಲ 2 ಮಾತನ್ನು ಮುಗಿಸುತ್ತೇನೆ. ಗುರುಸ್ವಾಮಿ ಹಿರೇಮಠ ಜನಪರ ಸಮಿತಿಯ ಜಿಲ್ಲಾಧ್ಯಕ್ಷರು. ಕಲಬುರಗಿಯ ಆರಾಧ್ಯ ದೇವ
ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಶರಣ ಸಂಗಮೇಶ್ವರ ಕಾಲನಿ ಮಿತ್ರರ ಮಂಡಳಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರೆ ಮತ್ತು ರಥೋತ್ಸವದ ಅಂಗವಾಗಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇಂದು ಶರಣ ಸಂಗಮೇಶ್ವರ ಕಾಲನಿಯ ಮಿತ್ರ ಮಂಡಳಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಿಂಟು ಸ್ವಾಮಿ, ಮಲ್ಲಮ್ಮ ಸಾವುಕಾರ್, ಅನಿಲ್, ಸುನೀಲ್ ಪಡ್ಶೆಟ್ಟಿ, ಶರಣ ಚೌಕ ಸೇರಿದಂತೆ ಅನೇಕರು ಇದ್ದರು. ಶ್ರೀ ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಸಂಗಮೇಶ್ವರ ಕಾಲನಿಯ ಬಡಾವಣೆಯ ಎಲ್ಲ ನಮ್ಮ ಗೆಳೆಯರ ಮಿತ್ರಕ್ಕೆ ಸೇರಿ ಇದು 9ನೇ ವರ್ಷ ಮಜ್ಜಿಗೆ, ನೀರು ಮತ್ತು ಬಾಳೆಹಣ್ಣನ್ನು ವಿತರಿಸುತ್ತಾ ಬಂದಿದ್ದೇವೆ. ಇದು ಸರಿಸುಮಾರು 9ನೇ ವರ್ಷ ನಿರಂತರವಾಗಿ ನಮ್ಮ ಸಂಗಮೇಶ್ವರ ಕಾಲನಿಯ ಗೆಳೆಯರ ಬಳಗದಿಂದ ನಿರಂತರವಾಗಿ ಒಂದು ದಾಸೋಹ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಎಲ್ಲರೂ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಮಿತ್ರರಿಗೂ, ಏರಿಯಾದ ಬಡಾವಣೆಯ ಜನರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಪಿಂಟು ಸ್ವಾಮಿ. ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಇಂದು ಆಶ್ರಮ ಚಾರಿಟೇಬಲ್ ಟ್ರಸ್ಟ್ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ವಿಶ್ವನಾಥ್ ಪಾಟೀಲ್, ಗಣೇಶ್ ಪಾಟೀಲ್, ಪಂಚಾಕ್ಷರಿ ಹಿರೇಮಠ್, ಸಂತು ಪಾಟೀಲ್, ಶ್ರೀಹರಿ ಸೇರಿದಂತೆ ಅನೇಕರು ಇದ್ದರು. ಶರಣಬಸವೇಶ್ವರ 203ನೇ ಜಾತ್ರೋತ್ಸವ ಅಂಗವಾಗಿ ಹಳ್ಳಿಯಿಂದ, ಗ್ರಾಮೀಣ ಪ್ರದೇಶದಿಂದ ಮತ್ತು ಈ ಸಿಟಿಯಿಂದ ಬರ್ತಕ್ಕಂಥ ಜನರಿಗೆ ಯಾವ ಹೆಸರುವಾಸಿಯಾಗಿರ್ತಕ್ಕಂಥ ಅನ್ನ ದಾಸೋಹಿ ಶರಣಬಸವೇಶ್ವರ ಅಂದರೆ ದಾಸೋಹದ ಪರಿಕಲ್ಪನೆಯಿಂದ ಬಂದಿರತಕ್ಕಂಥ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಆ ಶರಣಬಸವೇಶ್ವರ ದಾಸೋಹದ ಒಂದು ದಾಸೋಹವನ್ನು ಪ್ರತಿ ವರ್ಷ ಜಾತ್ರೆಯಲ್ಲಿ ನಮ್ಮ ಆಶ್ರಯ ಟ್ರಸ್ಟ್ನ ಬೆಳಗದ ವಿಶ್ವನಾಥ್ ಅವರು ಅವರೆಲ್ಲ ಮಿತ್ರರು ಸೇರಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯವನ್ನು ಯಾವತ್ತೂ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಸುಡಾಬಸಲ್ಲಿ ಬಂದಿರತಕ್ಕಂಥ ಶರಣಬಸವೇಶ್ವರ ಭಕ್ತಾದಿಗಳಿಗೆ ಪ್ರಸಾದದ ರೂಪದಲ್ಲಿ ಅನ್ನ ದಾಸೋಹವನ್ನು ಮತ್ತು ಮೇಲೆ ತಂಪಾದ ಮಜ್ಜಿಗೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ನನ್ನ ದಕ್ಷಿಣ ಮತಕ್ಷೇತ್ರದಲ್ಲಿ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಆ ಟ್ರಸ್ಟಿನ ಎಲ್ಲ ಸದಸ್ಯರು, ಅಧ್ಯಕ್ಷರು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತ. ಸಂಗಮೇಶ್ವರ ಕಾಲನಿ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಳೆದ 6-7 ವರ್ಷಗಳಿಂದ ನಾವು ಶರಣನ ಜಾತ್ರೆಯನ್ನು ನೆರವೇರಿಸ್ಕೊಳ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದ ದಕ್ಷಿಣ ಮತಕ್ಷೇತ್ರದ ನಮ್ಮ MLA ರಾದ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಬಂದು ಉದ್ಘಾಟನೆ ಮಾಡಿ ಜನರಿಗೆ ಅನ್ನ ಸಂತರ್ಪಣೆಯನ್ನು ನೀಡಿದ್ದಾರೆ. ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ABJ ಹೋಟೆಲ್ ಗ್ರೂಪ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮತ್ತು ರಥೋತ್ಸವದ ಅಂಗವಾಗಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇಂದು ಹೆರಿಟೇಜ್ ಹೋಟೆಲ್ ಆವರಣದಲ್ಲಿ ABJ ಗ್ರೂಪ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶರಣಬಸವೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ 203ನೇ ಜಾತ್ರೆಯ ಈ ಅನ್ನದಾಸೋಹ ನಮ್ಮ ಹೆರಿಟೇಜ್ ಇನ್ ಹೋಟೆಲ್ ಮಾಲೀಕರಾದ ಅಶೋಕ್ ಗುತ್ತೇದಾರ್ ಬಡದಾಳ್ ಮತ್ತು ಅವ್ರ ಮಕ್ಕಳು ಹರೀಶ್ ಗುತ್ತೇದಾರ್, ಬಾಲರಾಜ್ ಗುತ್ತೇದಾರ್, ಪವನ್ ಗುತ್ತೇದಾರ್, ಸುಶೀಲ್ ಗುತ್ತೇದಾರ್ ಇವರ ಆಶ್ರಯದಲ್ಲಿ ಈ ಅನ್ನದಾಸೋಹವನ್ನು ಪ್ರತಿ ವರ್ಷ ಈಗ ನಾವು ಒಂದು 20-25 ವರ್ಷದಿಂದ ಮಾಡುತ್ತಾ ಬಂದಿರುತ್ತೇವೆ. ಈಗ ಒಂದು ಕನಿಷ್ಠ ಅಂದರೆ ಒಂದು 5-6 ಸಾವಿರ ಜನರ ಮೇಲೆ ನಾವು ಇದು ಇಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಿರ್ತೇವೆ. ಈಗ ನಮಗೆಲ್ಲರಿಗೂ ಒಂದು ಅನ್ನದಾಸೋಹ ಮಾಡೋದರಿಂದ ಎಲ್ಲ ನಮ್ಮ ಸ್ಟಾಫಿಗೂ ಬರುವಂಥ ಜನರಿಗೂ ಎಲ್ಲರಿಗೂ ಖುಷಿಯಿಂದ ಮಾಡುವಂಥ ನಮ್ಮದೊಂದು ಒಳ್ಳೆಯ ಸಂಪ್ರದಾಯ ಬಂದಿದೆ. ಇದೇ ರೀತಿ ನಾವು ಮುಂದೆನೂ
ನಮ್ಮ ಮಾಲಕರ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ನಾವೆಲ್ಲರೂ ಮುಂದೆ ಪ್ರತಿ ವರ್ಷವೂ ಮಾಡ್ತಾ ಹೋಗ್ಬೇಕಂತ ಎಲ್ಲ ಆಶೀರ್ವಾದ ಇರುತ್ತೆ. ಹೋದ ವರ್ಷವೂ ಅಷ್ಟೇ ರೀ, 60,000 ಜನ, ಈ ವರ್ಷನೂ 60,000 ಜನ ಊಟ ಮಾಡೇ ಮಾಡ್ತಾರೆ. ಕನಿಷ್ಠ ಅಂದರೆ 8,000 ಜನ ಊಟ ಮಾಡ್ತಾರೆ. ಆದರೂ ನಾವೇನೋ ಅಷ್ಟು ಹೇಳ್ಕೊಳಕ್ಕಾಗಲ್ಲ. ಪ್ರತಿ ವರ್ಷ ಹೆಚ್ಚಿಗೆ ಜನ ಹೆಚ್ಚಿಗೆ ಆಗ್ತಾಯಿದೆ. ಜನ ಹೆಚ್ಚಿಗೆ ಆದಂಗೆ ಇಲ್ಲೂ ಜಾಸ್ತಿ ಆಗ್ತಾಯಿದೆ. ನಾವು ಹೆಚ್ಚಿಗೆ ಮಾಡ್ಕೊತಾನೆ ಬರ್ತೇವೆ. ಜನ ಯಾವ ರೀತಿ ಜಾಸ್ತಿ ಬರ್ತದೆ, ಇಲ್ಲಿ ಕಡಿಮೆ ಬೀಳಾರ್ದಂಗೆ ನಾವು ನೋಡ್ಕೊತೀವಿ. ಯಾಕಂದ್ರೆ ಮಾಲಕರು ಮೊದಲೇ ಹೇಳಿದ್ದಾರೆ ನಮಗೆ, ನೀರು ಅನ್ನ ನಮ್ಮ ಟೈಮ್ ಆಗೋ ತನಕ, ಹೊತ್ತು ಜಾತ್ರೆ ತೇರು ಆಗೋ ತನಕ ಯಾವುದು ಕಡಿಮೆ ಬೀಳಾರ್ದಂಗೆ ನೋಡ್ಕೊರಪ್ಪ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಅದರದಾಗ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ರಥೋತ್ಸವದ ಹಿನ್ನೆಲೆಯಲ್ಲಿ ಇಂದು ಸುಮಿತ್ ಡೆವಲಪರ್ಸ್ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣ ಬಸವೇಶ್ವರರ 203ನೇ ಜಾತ್ರಾ ಮತ್ತು ರಥೋತ್ಸವದ ಅಂಗವಾಗಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗಾಗಿ ಇಂದು ಸುಮಿತ್ ಡೆವಲಪರ್ಸ್ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಕಾಶ್ ಪೊಲೀಸ್ ಪಾಟೀಲ್, ನಂದುಕೂರ್, ವಿಜಯಲಕ್ಷ್ಮಿ, ಪ್ರಕಾಶ್ ಪೊಲೀಸ್ ಪಾಟೀಲ್, ಪುನೀತ್, ಶ್ಲೋಕ್, ತಾರಾರಾಮ್ ಸೇರಿದಂತೆ ಅನೇಕರು ಇದ್ದರು. 203ನೇ ಇದು ಜಾತ್ರಾ. ನಾವು ಪ್ರತಿ ವರ್ಷ ಅನ್ನದಾಸೋಹ ಪ್ರಸಾದ ಇಡುತ್ತೇವೆ. ಈಗ 5 ವರ್ಷ ಆಯಿತು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ಪ್ರಕಾಶ್ ಪಾಟೀಲ್, ಸುಮಿತ್ ಡೆವಲಪರ್ಸ್. ಓಕೆ, ಇವತ್ತಿನ ದಿನ ತುಂಬ ಖುಷಿ ಅನ್ನಿಸ್ತಾ ಇದೆ. ಇವತ್ತು ಈ ಮಟ್ಟಿಗೆ ನಾವು ಬೆಳಿಬೇಕಾದ್ರೆ ಶರಣನ ಆಶೀರ್ವಾದ. ಓಕೆ ಸರ್, ಈ ವರ್ಷ ಸ್ವಲ್ಪ ಹೆಚ್ಚಿಗೆ ಮಾಡಿ 10 ಕ್ವಿಂಟಲ್ ಮಾಡಿದೆವು. ಹೋದ ವರ್ಷ 5 ಕ್ವಿಂಟಲ್ ಮಾಡಿದ್ದಾರೆ. ನಮಗೆ ಸ್ವಲ್ಪ ಶರಣನ ಆಶೀರ್ವಾದ ಇದೆ, ನಮ್ಗೆ ಖುಷಿ ಅನ್ನಿಸ್ತದ. ಇವತ್ತು ಈ ಮಟ್ಟಿಗೆ ಬೆಳಿಬೇಕು ಶರಣನ ಆಶೀರ್ವಾದ ನಮಗೆ. ಎಲ್ಲರೂ ಶರಣನ ಆಶೀರ್ವಾದ, ಎಲ್ಲರೂ ಬೆಳಿಬೇಕು. ಎಲ್ಲರಿಗೂ ಒಳ್ಳೇದಾಗಲಿ. ಪೈಲಿ ನೀವು ಒಳ್ಳೇದಾಗಲಿ. ಪ್ರಕಾಶ್ ಪಾಟೀಲ್, ನಂದಿಕೂರ್. ಸುಮಿತ್ ಡೆವಲಪರ್ಸ್, ನಮ್ಮದು ಎಲ್ಲ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್. ನಮ್ಮದು ಎಲ್ಲ ಲೇಔಟ್ಗಳಿದ್ದಾವೆ ಹೈಕೋರ್ಟ್ ಕಡೆ ಎಲ್ಲ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.